ಸಾಮಾಜಿಕ ಸೇವೆಯಲ್ಲಿ ಶ್ರೀ ಸಂತೋಷ್ ತಮ್ಮಣ್ಣ ಪಾರ್ಸಿ. ಕರ್ನಾಟಕದ ಎರಡನೇ ರಾಜಧಾನಿಯಾಗಿರುವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಶಿಕ್ಷಣದತ್ತ ಮುಖ ಮಾಡದೆ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ಪಾರ್ಸಿ ಕುಟುಂಬದಲ್ಲಿ ಜನ್ಮ ತಳೆದ ದಿವಂಗತ ತಮ್ಮಣ್ಣ ಪಾರ್ಸಿ ಪದವಿ ಶಿಕ್ಷಣವನ್ನು ಹೊಂದಿದ್ದರೂ ಸರ್ಕಾರಿ ಉದ್ಯೋಗವನ್ನು ಮೆಚ್ಚಿ ಕುಳಿತುಕೊಳ್ಳಲಾರದೆ ತಂದೆಯ ಜೊತೆ ಕೃಷಿಯಲ್ಲಿ ತೊಡಗಿ ಅಭೂತಪೂರ್ವವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ರೈತ ಪ್ರತಿನಿಧಿಯಾಗಿ ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಸಹಕಾರಿ ರಂಗದತ್ತ ಒಲವನ್ನು ತೋರಿ ಹಲವಾರು ಸಹಕಾರಿ ಬ್ಯಾಂಕ್ ಹಾಗೂ 2000 ಇಸ್ವಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಪ್ರಾರಂಭಿಸಿ ರೈತರಿಗೆ ಅನುಕೂಲವಾಗುವಂತೆ ಮಳೆ ನೀರು ತೊಟ್ಟಿಗಳು, ಎರೆಹುಳು ಗೊಬ್ಬರ ತಯಾರಿಕಾ ತೊಟ್ಟಿಗಳು ಮೂಲಕ ರೈತರಿಗೆ ನೆರವಾದರು. 2002ರಲ್ಲಿ ಸಮಾಜ ಕಾರ್ಯ ಪದವಿ ಮಹಾವಿದ್ಯಾಲಯ, 2003ರಲ್ಲಿ ಪ್ರಾಥಮಿಕ ಶಾಲೆ, 2004ರಲ್ಲಿ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸಿದರು. ಇಂತಹ ಮಹಾನ್ ಸಾಧಕ ದಂಪತಿಗಳಾದ ತಮ್ಮಣ್ಣ ಮತ್ತು ಕಸ್ತೂರಿಯವರ ಉದರದಲ್ಲಿ ಅಕ್ಟೋಬರ್ 10, 1991ರಲ್ಲಿ ಜನ್ಮ ಪಡೆದ ನಮ್ಮ ಸಮಾಜ ಸೇವಕರಾದ ಶ್ರೀ ಸಂತೋಷ್ ತಮ್ಮಣ್ಣ ಪಾರ್ಸಿಯವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿ ದಿಗ್ಭ್ರಾಂತರಾದರು. ಅದು ಮೇ 8, 2016ರಲ್ಲಿ ತಂದೆಯ ಅಕಾಲಿಕ ಮರಣ. ತಂದೆಯ ಸಾವಿನ ನೋವಿನಲ್ಲಿಯೂ ಕಿರಿಯ ವಯಸ್ಸಿನಲ್ಲಿಯೇ ಹಿರಿದಾದ ಜವಾಬ್ದಾರಿಗಳನ್ನು ಹೊತ್ತು ಶಿಕ್ಷಣ ಸಂಸ್ಥೆ ಮತ್ತು ಸಹಕಾರಿ ಸಂಘಗಳ ಜವಾಬ್ದಾರಿಯನ್ನು ನಿರ್ವಹಿಸಲು ಸನ್ನದ್ಧರಾದರು. 2016ರಲ್ಲಿ BA, BCom, BSc ಕೋರ್ಸ್ಗಳ ಜೊತೆಗೆ ಅದೇ ವರ್ಷ PU ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗವನ್ನು, 2017ರಲ್ಲಿ ಮೂಡಲಗಿ ಶೈಕ್ಷಣಿಕ ವಲಯದಲ್ಲಿ ಪ್ರಪ್ರಥಮ ಬಾರಿಗೆ CBSE ಶಾಲೆಯನ್ನು ಆರಂಭಿಸಿದ ಹಿರಿಮೆ ಇವರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರಿಂದ ಮುಕ್ತ ಅಧ್ಯಯನ ಕೋರ್ಸ್ಗಳನ್ನು ಆರಂಭಿಸಿದರು. ಗ್ರಾಮೀಣ ಯುವಜನರ ಜೀವನಕ್ಕೆ ಶಿಕ್ಷಣದ ಮೆರುಗನ್ನು ನೀಡುವುದಲ್ಲದೆ ಸಾಮಾಜಿಕ, ಆರ್ಥಿಕ, ವೃತ್ತಿ ಜೀವನಕ್ಕೂ ಆದ್ಯತೆಯನ್ನು ನೀಡಿ ಹಲವಾರು ಯುವಜನರ ಪಾಲಿಗೆ ದಾರಿದೀಪವಾಗಿದ್ದಾರೆ. ವಿದ್ಯಾರ್ಥಿಗಳು ಜಿಲ್ಲೆ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸುವ ಈ ಜೀವ ತಮ್ಮ CBSE ಶಾಲೆಯಲ್ಲಿ 2022ರಿಂದ ಶಾಲೆ ಪ್ರಾರಂಭವಾಗುವ ಮಾಹೆಯಲ್ಲಿ ದಾನ ಉತ್ಸವ ಎಂಬ ವಿಶಿಷ್ಟ ಕಲ್ಪನೆಯ ಮೂಲಕ ಉಳ್ಳವರು, ಆರ್ಥಿಕವಾಗಿ ಸಬಲರಾದವರು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ದವಸ ಧಾನ್ಯ, ತರಕಾರಿ ಸಾಮಗ್ರಿ, ಉಡುಪುಗಳು, ಹಾಸಿಗೆ ಹೀಗೆ 10 ಹಲವು ರೀತಿಯಿಂದ ಪಾಲಕರು ಮತ್ತು ವಿದ್ಯಾರ್ಥಿಗಳಿಂದ ಒಂದು ಮಹಾನ್ ಕಾರ್ಯಕ್ಕೆ ಮುನ್ನುಡಿ ಬರೆದ ಇವರು ಈ ವಸ್ತುಗಳನ್ನು ವೃದ್ಧಾಶ್ರಮ, ಅನಾಥಾಶ್ರಮ, ಸರ್ಕಾರಿ ಆಸ್ಪತ್ರೆ ಹಾಗೂ ಮಾನಸಿಕ ಅಸ್ವಸ್ಥರಿರುವ ಹಲವಾರು ನಿರಾಶ್ರಿತರ ಕೇಂದ್ರಗಳಿಗೆ ತಲುಪಿಸಲು ಕಂಕಣಬದ್ಧರಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಶ್ರೀ ಸಂತೋಷ್ ತಿಮ್ಮಣ್ಣ ಪಾರ್ಸಿ ಅಧ್ಯಕ್ಷರು, ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮೂಡಲಗಿ. ನಿರ್ದೇಶಕರು, ಕ್ರೀಡಾ ಉತ್ತೇಜನ ಮತ್ತು ಅಭಿವೃದ್ಧಿ ಸಂಘ ಚಂದರಗಿ. ನಿರ್ದೇಶಕರು, ಶ್ರೀ ಮಹಾಲಕ್ಷ್ಮಿ ಕೋ-ಆಪ್ ಕ್ರೆಡಿಟ್ ಸೊಸೈಟಿ ಮೂಡಲಗಿ. ನಾಮ ನಿರ್ದೇಶಿತ ಸದಸ್ಯರು, ಬಾಲ ವಿಕಾಸ ಅಕಾಡೆಮಿ ಧಾರವಾಡ. ಅಧ್ಯಕ್ಷರು, BSW ಕಾಲೇಜ್ ಮೂಡಲಗಿ. ಅಧ್ಯಕ್ಷರು, ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಮೂಡಲಗಿ. ಅಧ್ಯಕ್ಷರು, ಶ್ರೀ ವಿದ್ಯಾನಿಕೇತನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮೂಡಲಗಿ. ಅಧ್ಯಕ್ಷರು, RDS CBSE ಇಂಟರ್ನ್ಯಾಷನಲ್ ಸ್ಕೂಲ್ ಮೂಡಲಗಿ. ಅಧ್ಯಕ್ಷರು, ಶ್ರೀ ಸಂತೋಷ್ ಕೌಟುಂಬಿಕ ಸಲಹಾ ಕೇಂದ್ರ ಮೂಡಲಗಿ. ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಮೂಡಲಗಿಯಲ್ಲಿ RDS ಎಂಬ ಹೆಸರು ಪ್ರತಿ ವಿದ್ಯಾರ್ಥಿ ಮತ್ತು ಪಾಲಕರಲ್ಲಿ ಮನೆ ಮಾತಾಗಿದೆ. 2400 ವಿದ್ಯಾರ್ಥಿಗಳಿರುವ ಈ ಸಂಸ್ಥೆಯಲ್ಲಿ 100 ಶಿಕ್ಷಕ ವೃಂದದ ಕುಟುಂಬಗಳಿಗೆ ಆಶಾಕಿರಣವಾಗಿರುವ ಇವರಿಗೆ ಬಾಳ ಸಂಗಾತಿಯಾದವರು ಪೂಜಾ. ತನ್ಮಯ್ ಮತ್ತು ಧ್ರುವ ಎಂಬ ಮಕ್ಕಳನ್ನು ಪಡೆದು ಆನಂದದಿಂದ ಸಮಾಜಪರನಾಗಿ ಕೆಲಸ ನಿರ್ವಹಿಸಿದ ಇವರನ್ನು ಅರಸಿ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಲಿ, ಭಗವಂತ ಇವರಿಗೆ ಆಯು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದಯಪಾಲಿಸಲಿ ಎಂದು ಆಶಿಸುತ್ತಾ ಹಜಾರೆ ಹಬ್ಬದ ಸಂಭ್ರಮದಲ್ಲಿರುವ ಪದ್ಮಾವತಿ ಸಮೂಹ ಶಿಕ್ಷಣ ಸಂಸ್ಥೆ ಹೊಸೂರು ರಬಕಯೂರು ಕೊಡಮಾಡುವ ಪದ್ಮಾವತಿ ಪುರಸ್ಕಾರವನ್ನು ಹೆಮ್ಮೆಯಿಂದ ಅರ್ಪಿಸುತ್ತಿದ್ದೇವೆ.